ಎಲ್ರಿಗೂ ನಮಸ್ಕಾರ. ಬಹಳಷ್ಟು ಜನ ಗೂಗಲ್ ಕ್ರೋಮ್ ಯೂಸ್ ಮಾಡ್ತಿರ್ತಾರೆ. ಗೂಗಲ್ ಕ್ರೋಮ್ ಅಲ್ಲಿ ಏನಾದರೂ ಸರ್ಚ್ ಮಾಡಿದಾಗ ನೀವು ಜಸ್ಟ್ ಹಿಸ್ಟ್ರಿ ಒಳಗಡೆ ಹೋಗಿ ಕ್ಲಿಯರ್ ಮಾಡಿ ಬಿಡ್ತೀರಾ. ಬಟ್ ಆದ್ರೆ ಗೂಗಲ್ ಕ್ರೋಮ್ ಅಲ್ಲಿ ಒಂದ್ ಕಡೆ ಹೋಗಿ ಅದೆಲ್ಲ ಚಾರ್ಟ್ ಹಿಸ್ಟ್ರಿ ಎಲ್ಲ ಸೇವ್ ಆಗಿರುತ್ತೆ. ಅದು ಯಾರಿಗೂ ಗೊತ್ತಿರಲ್ಲ. ಬಟ್ ನೀವು ಜಸ್ಟ್ ಚಾರ್ಟ್ ಹಿಸ್ಟ್ರಿನ ಡಿಲೀಟ್ ಮಾಡಿ ಸುಮ್ಮನೆ ಆಗ್ಬಿಡ್ತೀರಾ ಕ್ಲಿಯರ್ ಆಗಿದೆ ಅಂತ. ಬಟ್ ಇನ್ನೊಂದ್ ಕಡೆ ಸೇವ್ ಆಗಿರುತ್ತೆ. ಅದು ಎಲ್ಲಿ ಸೇವ್ ಆಗಿರುತ್ತೆ ಅದನ್ನ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡೋದು ಹೇಗಂತ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡೋದು ಮರಿಬೇಡಿ. ಫಸ್ಟು ನೀವು ಕ್ರೋಮ್ ನಿಮ್ಮ ಫೋನಲ್ಲಿರೋ ಕ್ರೋಮ್ನ ಯೂಸ್ ಮಾಡ್ಕೊಳ್ಳಿ. ಕ್ರೋಮ್ನ ಓಪನ್ ಮಾಡ್ಕೊಂಡ್ಮೇಲೆ ಮೇಲೆ 3 ಡಾಟ್ಸ್ ಏನು ಕಾಣ್ತಿದಿಲ್ಲ, ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ. ಸೆಟ್ಟಿಂಗ್ಸ್ ಅಲ್ಲಿ ಹೋದ್ಮೇಲೆ ಕೆಳಗಡೆ ಬಂದ್ರೆ ನೀವು ಸೈಟ್ ಸೆಟ್ಟಿಂಗ್ ಅಂತ ಇದೆ, ಓಕೆನಾ. ಈ ಸೈಟ್ ಸೆಟ್ಟಿಂಗ್ ಅಲ್ಲಿ ಕೆಳಗಡೆ ಏನಾದರೂ ಹೋದ್ರೆ ಇನ್ನು ಕೆಳಗಡೆ ಡಾಟಾ ಸ್ಟೋರ್ಡ್ ಅಂತ ಏನಿದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು, ಇಲ್ಲಿ ಆಲ್ರೆಡಿ ಏನದು ನಾನು ರೀಸೆಂಟಾಗಿ ಏನು ಸರ್ಚ್ ಮಾಡಿದ್ದೀನಲ್ಲ ಅದೆಲ್ಲ ಇಲ್ಲಿ ಇದೆ. ನಾನು ಅಲ್ಲಿ ಚಾರ್ಟ್ ಹಿಸ್ಟ್ರಿ ಒಳಗಡೆ ಡಿಲೀಟ್ ಮಾಡಿದ್ರು ಇದ್ರೊಳಗಡೆ ಇರುತ್ತೆ, ಓಕೆನಾ. ಭಾಳಷ್ಟು ಜನ ಈ ಥರ ಅಲ್ಲಿ ಕ್ಲಿಯರ್ ಮಾಡಿ ಸುಮ್ಮನೆ ಆಗ್ಬಿಡ್ತಾರೆ, ಬಟ್ ಇಲ್ಲಿ ಕ್ಲಿಯರ್ ಇರುತ್ತೆ. ಇಲ್ಲಿ ಕೆಳಗಡೆ ಡಿಲೀಟ್ ಆಲ್ ಡಾಟಾ ಅಂತ ಇದೆಯಲ್ಲ, ಇದೇನಾದರೂ ನೀವು ಡಿಲೀಟ್ ಮಾಡಿದರೆ ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ, ಓಕೆನಾ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.